ಸರ್ಕಾರಿ ಬಸ್ ನಿಧಾನ ಬಂದಿದ್ದಕ್ಕೆ ಚಾಲಕನ ಮೇಲೆ ಪೊಲೀಸ್ ಪತ್ನಿ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಕಡೂರು ಚಿಕ್ಕಮಗಳೂರು ಮಾರ್ಗದ ಸರ್ಕಾರಿ ಬಸ್ಸಿನಲ್ಲಿ ಘಟನೆ ಸಂಭವಿಸಿದ್ದು, ಬಸ್ ಕೆಟ್ಟಿದ್ದರಿಂದ ಪ್ರಯಾಣಿಕರ ಹಿತದೃಷ್ಟಿಯಿಂದ ಚಾಲಕ ನಿಧಾನವಾಗಿ ಬಂದಿದ್ದ. ಇದರಿಂದ ಸಿಡಿದೆದ್ದ ಮಹಿಳೆ ಸ್ಟೇರಿಂಗ್ ಮುಟ್ಟಬೇಡ, ಡಿಸಿ ಬಳಿ ಹೋಗೋಣ ಬಾ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ 3 ದಿನ ಹಿಂದಿನ ಘಟನೆ ಈಗ ವೈರಲ್ ಆಗಿದೆ. ನನ್ನ ಮಕ್ಕಳಿಗೆ ನನ್ನ ಗಂಡಂಗೆ ಯಾರು ಹೊಣೆ? ಯಾರು ಬರ್ತಿದ್ರು? ಈ ಅಪ್ಪ ನೋಡಿ ಕಂಪ್ಲೇಂಟ್ ಕೊಟ್ಕೊಡ್ರಿ, ಏನಾದ್ರು ಮಾಡ್ಕೊಡ್ರಿ ಅಂತಾನೆ. ಬರ್ರಿ, ಗಾಡಿ ಸರಿ ಇಲ್ಲ ಅಂದ್ಮೇಲೆ ಯಾಕೆ ರೋಡಿಗೆ ತರಬೇಕು? ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ತೆರೆ ಬಿದ್ದಿದೆ. 9 ದಿನಗಳ ಕಾಲ ನಡೆದ ಅದ್ದೂರಿ ಮಹೋತ್ಸವ ನಿನ್ನೆ ಜಂಬೂ ಸವಾರಿ ನಡೆಯೋದರ ಮೂಲಕ ಅಂತ್ಯವಾಗಿದೆ. ದಸರಾ ಉತ್ಸವದಲ್ಲಿ ಭಾಗಿಯಾಗಿದ್ದ ಅಭಿಮನ್ಯು ಟೀಮ್ ಈಗ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದೆ. ಅರಮನೆ ಆವರಣದಲ್ಲಿರುವಂತಹ ಗಜಪಡೆಗೆ ಇಂದು ವಿಶೇಷವಾಗಿ ಸ್ನಾನ ಮಾಡಿಸಿ ವಿಶೇಷ ಭೋಜನ ನೀಡಿ ಸತ್ಕರಿಸಲಾಗುತ್ತೆ. ಇನ್ನು ಮಾವುತ ಹಾಗೂ ಕಾವಾಡಿಗರಿಗೆ ಸನ್ಮಾನ ಮಾಡಿ ಅದ್ದೂರಿಯಾಗಿ ಕ್ಯಾಂಪ್ಗಳಿಗೆ ಬೀಳ್ಕೊಡಲಾಗುತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಪನ್ನಗೊಂಡಿದೆ. ಆದರೆ ಮೈಸೂರು ಜಿಲ್ಲಾಡಳಿತ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಸರಾ ನೋಡಲು 6,500 ರೂಪಾಯಿ ಕೊಟ್ಟು ಗೋಲ್ಡ್ ಟಿಕೆಟ್ ಖರೀದಿ ಮಾಡಿದ್ವಿ, ನಮ್ಮನ್ನೇ ಅರಮನೆ ಒಳಗಡೆ ಬಿಟ್ಟಿಲ್ಲ. ಇದಕ್ಕೆ ಹಣ ಕೊಟ್ಟು ನಾವ್ಯಾಕೆ ಟಿಕೆಟ್ ಖರೀದಿ ಮಾಡಬೇಕು? ಸೂಕ್ತ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ ಅಂದರೆ ಟಿಕೆಟ್ ಯಾಕೆ ಮಾರಾಟ ಮಾಡಬೇಕು? ಪಾಸ್ ವಿಚಾರದಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಮೈಸೂರಿನಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದರು. ಈಗ ನೋಡಿ, ಎಲ್ಲ ಈಗ ನಮ್ಮ ವಯಸ್ಸಿನವ್ರನ್ನೆಲ್ಲ ಈಗ ನಮ್ಗೆ 65-70 ವರ್ಷ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗಿತ್ತು 2:30ವರೆಗೂ ಅಲ್ಲಿ ನಿಂತಿದ್ದು, ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು? ನೋಡಿ ಸರ್, ನಾವು ಹಾಸನದಿಂದ ಬಂದಿದ್ವಿ. 5 ಜನ ಸ್ನೇಹಿತರು 6,500 ಕೊಟ್ಟು ಕಾರ್ಡ್. ಮೈಸೂರು ದಸರಾ ಉತ್ಸವದಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ದಸರಾ ಕೊನೆಯ ದಿನ ಮೈಸೂರಿನಲ್ಲಿ ಬರೋಬ್ಬರಿ ರೋಡ್ ಶೋ ನಡೆದಿರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಈಗ ಸಂಪನ್ನಗೊಂಡಿರುವಂಥದ್ದು. ಈಗಾಗಲೇ ಮೈಸೂರು ಉತ್ಸವದಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿರುವಂಥದ್ದು. ದಸರಾ ಕೊನೆಯ ದಿನ ಮೈಸೂರಿನಲ್ಲಿ ಬರೋಬ್ಬರಿ 2,983 ಡ್ರೋನ್ಗಳನ್ನು ಬಳಸಿ ಲೈಟ್ ಶೋ ನಡೆಸಿದ್ದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮದ ಕಾರ್ಯ ವಿಶ್ವ ದಾಖಲೆ ನಿರ್ಮಿಸಿದೆ. 2,983 ಡ್ರೋನ್ಗಳಲ್ಲಿ ನವಿಲು, ಹುಲಿ, ಆನೆ, ಸಿಂಹಗಳ ಚಿತ್ತಾರ ಆಗಸದಲ್ಲಿ ಮೂಡಿತ್ತು. ವಿವಿಧ ಚಿತ್ತಾರ ಬಿಡಿಸಿದ ಡ್ರೋನ್ಗಳ ಚಿತ್ತಾರ ನೆರೆದಿದ್ದವರನ್ನ ಆಕರ್ಷಿಸಿತ್ತು. ಶೃಂಗೇರಿ ಶಾರದಾಂಬಾ ದೇವಾಲಯದಲ್ಲಿ ಅದ್ದೂರಿ ರಥೋತ್ಸವ ನೆರವೇರಿದೆ. ಶೃಂಗೇರಿ ಕಿರಿಯ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಶಾರದಾಂಬೆ ರಥೋತ್ಸವ ಏಕಕಾಲದಲ್ಲಿ ನಡೆಯಿತು. ಈ ಮೂಲಕ ದಸರಾ ಮಹೋತ್ಸವ ಸಂಪನ್ನಗೊಂಡಿದೆ. ರತ್ನಖಚಿತ ಕಿರೀಟ ಧರಿಸಿ ಅಡ್ಡಪಲ್ಲಕ್ಕಿಯಲ್ಲಿ ಶ್ರೀಗಳ ಮೆರವಣಿಗೆ ಮಾಡಲಾಯಿತು. 10 ದಿನಗಳಿಂದ ನಡೆಯುತ್ತಿದ್ದ ಉತ್ಸವ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಸಂಪನ್ನಗೊಂಡಿತು. ರಥೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಉತ್ಸವ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ದಶಮಂಟಪಗಳ ಪ್ರಶಸ್ತಿ ವಿಚಾರದಲ್ಲಿ ಅಪಸ್ವರ ಕೇಳಿಬಂದಿದೆ. ಕರವಲೆ ಭಗವತಿ ದೇವಾಲಯ ಸಮಿತಿಯಿಂದ ಆಕ್ಷೇಪ ವ್ಯಕ್ತವಾಗಿದ್ದು, ವೇದಿಗೆ ಹತ್ತಿ ವಸ್ತುಗಳನ್ನು ಹಾನಿಪಡಿಸಿದ್ದಾರೆ. ಸಮಿತಿಯವರನ್ನು ನಿಯಂತ್ರಿಸುವ ವೇಳೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ಘಟನೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆದಿದೆ. ಗಲಾಟೆ ವೇಳೆ ಪೊಲೀಸರಿಗೂ ಪೆಟ್ಟಾಗಿದ್ದು, ಡಿವೈಎಸ್ಪಿ ಸೂರಜ್ ತಲೆಗೆ ಗಾಯವಾಗಿದೆ. ಮತ್ತೋರ್ವ ಪೊಲೀಸ್ ಉದಯ್ಗೂ ಪೆಟ್ಟು ಬಿದ್ದಿದ್ದು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಒಂದೇ ವಾರದಲ್ಲಿ 5 ಜನ ಮಕ್ಕಳಿಗೆ ಬೀದಿ ನಾಯಿಗಳು ಕಚ್ಚಿರುವುದು ಮಾಹಿತಿ ತಿಳಿದು ಬಂದಿದೆ. ವಯೋವೃದ್ಧರು ಮಕ್ಕಳನ್ನೇ ಬೀದಿ ನಾಯಿಗಳು ಟಾರ್ಗೆಟ್ ಮಾಡ್ತಿವೆ. ಬೆಂಗಳೂರಿನಿಂದ ರಜೆಗೆಂದು ಅಜ್ಜಿ ಮನೆಗೆ ಬಂದಿದ್ದ ಬಾಲಕನ ಮೇಲೆ ಶ್ವಾನಗಳು ದಾಳಿ ಮಾಡಿದ್ದು ಅಟ್ಟಹಾಸದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾಯಿಗಳ ಹಾವಳಿಗೆ ಮಕ್ಕಳು ವೃದ್ಧರು ಹೊರಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಗುಂಪು ಕಟ್ಟಿಕೊಂಡು ಶ್ವಾನಗಳು ಅಟ್ಯಾಕ್ ಮಾಡುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೇ ಎಚ್ಚೆತ್ತುಕೊಳ್ಳುತ್ತಿಲ್ಲ ಎಂದು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ನಾಯಿಗಳನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದ 3 ವರ್ಷದ ಬಾಲಕಿ ದಿತಿ ಶಿರಿಷಾಡ್ ಬಸವಣ್ಣನವರ ವಚನ ಹೇಳಿ ಎಲ್ಲರ ಗಮನ ಸೆಳೆದಳು. ಬಸವಣ್ಣ ಹಾಗೂ ಅವರ ಸಮಕಾಲೀನರ 500ಕ್ಕೂ ಹೆಚ್ಚು ವಚನ ಹೇಳುವ ದಿತಿ 28ಕ್ಕೂ ಹೆಚ್ಚು ಕಡೆ ಹಲವು ಪ್ರಶಸ್ತಿಗಳಿಗೂ ಪಾತ್ರರಾಗಿದ್ದಾರೆ. ಮಧುರೇನಹಳ್ಳಿ ದೇವರಾಜ್, ಗೌಚೇನಹಳ್ಳಿ ನಂದಿನಿಗೂ ಲವ್ ಆಗಿದೆ. ಅನ್ಯ ಜಾತಿಯ ಹುಡುಗನೊಂದಿಗೆ ಮದುವೆಗೆ ಯುವತಿಯ ಪೋಷಕರು ಅಡ್ಡಿಪಡಿಸಿದ್ರು. ಇದರಿಂದ ಹೆದರಿ ಮನೆ ಬಿಟ್ಟು ಓಡಿ ಹೋಗಿದ್ದ ಜೋಡಿ ರಾತ್ರೋರಾತ್ರಿ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿವಾಹವಾಗಿದ್ದಾರೆ.